ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಕರ್ನಾಟಕದ ವರ್ಣರಂಜಿತ ರಾಜಕಾರಣಿ. ಈಗ ಕೃಷ್ಣ ಜೊತೆಗೆ ಉಳಿದಿರುವುದು ಅವರ ನೆನಪುಗಳ ಮೆರವಣಿಗೆ. ನನ್ನನ್ನು ಸದಾ ಮೈ ಫ್ರೆಂಡ್ ಎಂದು ಬೆನ್ನು ತಟ್ಟುತ್ತಿದ್ದವರು. ಸೊ ಅವರನ್ನು ನೋಡಿದಾಗಲೆಲ್ಲ ನನಗೆ ರಾಮಕೃಷ್ಣ ಹೆಗಡೆ ನೆನಪಾಗ್ತಿದ್ರು. ಅವರಿಬ್ಬರು ಕೂಡ ಒಂದು ಸೊಫಿಸ್ಟಿಕೇಟೆಡ್ ಪೊಲಿಟಿಷಿಯನ್ಸ್ ಅಂತ. ಆದರೆ ಕೃಷ್ಣ ತಮ್ಮ ರಾಜಕೀಯ ಬದುಕನ್ನು ಪ್ರಾರಂಭ ಮಾಡಿದ್ದು ಸಮಾಜವಾದಿ ಪಕ್ಷದಿಂದ. ಸಮಾಜವಾದದಲ್ಲಿ ನಂಬಿಕೆ ಇಟ್ಟವರು. ನಂಬಿಕೆ ಇಟ್ಟುಕೊಂಡೇ ಅವರ ಬದುಕನ್ನು ನಾನು ವರ್ಣರಂಜಿತ ಅಂತ. ಅವರಿಗೆ ಕರ್ನಾಟಕ ಸಂಗೀತ ಅಂದರೆ ಇಷ್ಟ ಆಗಿತ್ತು. ವಿಂಬಲ್ಡನ್ ಟೆನ್ನಿಸ್ ಮ್ಯಾಚ್ ನಡೆಯುವಾಗ ಕೃಷ್ಣ ಲಂಡನ್ನಲ್ಲೇ ಇರ್ತಾ ಇದ್ರು. ಅವರಿಗೆ ಏನನ್ನ ಮಾತನಾಡಬೇಕು, ಏನನ್ನ ಮಾತನಾಡಕೂಡದು ಅನ್ನೋದು ಗೊತ್ತಿತ್ತು. ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮಾತನಾಡಕೂಡದು ಅನ್ನೋದು ಗೊತ್ತಿತ್ತು. ಅವರಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇರ್ತಾ ಇತ್ತು. ಅವರು ಒಬ್ಬರು ಮಾತಾಡಿದಾಗ ಅದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ಅವರು ಅದನ್ನ ರಿಜೆಕ್ಟ್ ಮಾಡುವ ರೀತಿ ಬಹಳ ವಿಭಿನ್ನವಾಗಿತ್ತು. ನೆನಪುಗಳ ಮೆರವಣಿಗೆ. ಎಸ್, ನಾನು ಮೊದಲು ಯಾವತ್ತು ಕೃಷ್ಣ ಅವ್ರನ್ನ ಮೀಟ್ ಮಾಡಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ಹಲವು ನೆನಪುಗಳು ನನ್ನನ್ನು ಕಾಡ್ತಾ ಇವೆ. ಎಂಥ ವರ್ಣರಂಜಿತ ಅನ್ನೋದು ಪ್ರಾರಂಭ ಮಾಡ್ತೇನೆ. ಒಂದಿನ ನಾನು ಬೆಂಗಳೂರಿನ ಬ್ರಿಗೇಡ್ ರೋಡ್ ಹತ್ರ MG ರೋಡ್ ಈ ಕಡೆ ಕ್ರಾಸ್ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಂತು. ಅವರು ಒಂದು ಟೀ ಶರ್ಟ್ ಧರಿಸಿದ್ರು, ಅದ್ಭುತವಾದ ಟೀ ಶರ್ಟ್. ಅದು ನಾನು ನೋಡ್ತಾ ಇದ್ರೆ ಅವ್ರು SM ಕೃಷ್ಣ ಹಾಯ್ ಮೈ ಫ್ರೆಂಡ್ ಅಂತ ಅಂದರು. ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ, ಅವರೇ ಕಾರ್ ಡ್ರೈವ್ ಮಾಡಿಕೊಂಡು MG ರೋಡ್ ಹತ್ರ ಬರ್ತಿದ್ರು. ಹೀಗೇ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ತಪ್ಪಿದಂತಹ ದಿನ ನನಗೆ ನೆನಪಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ ಅವರನ್ನು ಆಯ್ಕೆ ಮಾಡಿರಲಿಲ್ಲ. ಬಂಗಾರಪ್ಪ ಮೊಯ್ಲಿ ಇದ್ದವರು. ಆ ಸಂದರ್ಭದಲ್ಲಿ ಅವತ್ತು ರಾತ್ರಿ ಸುಮಾರು 8 ಗಂಟೆ ಹೊತ್ತಿಗೆ ನನಗೆ ಫೋನ್ ಮಾಡಿದ್ರು. ಹೋಟೆಲ್ ವೆಸ್ಟ್ ಎಂಡ್ ಹತ್ರ ಬನ್ನಿ ಅಂದರು. ಹೋಟೆಲ್ ವೆಸ್ಟ್ ಎಂಡ್ ಒಂದು ರೂಮ್ ಅವ್ರದ್ದು SM ಕೃಷ್ಣ ಅವ್ರದ್ದಿದ್ದೇ ಇರ್ತಿತ್ತು. ಸೊ ನಾನು 9 ಗಂಟೆ ಹೊತ್ತಿಗೆ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋದೆ. ಸ್ವಲ್ಪ ಅಪ್ಸೆಟ್ ಆಗಿ ಕುಳಿತಿದ್ರು. ಅಧಿಕಾರ ಅಂದ್ರೆ ಹಾಗೆ ತಾನೆ, ಯಾವಾಗ ತಪ್ಪುತ್ತೋ ಆವಾಗ ಅಪ್ಸೆಟ್ ಆಗಿರೋದು. ಸೊ ನಾನು ಕುಳಿತೆ, ವಿಸ್ಕಿ ಬಂತು. ಅವರು ಸ್ವಲ್ಪ ವಿಸ್ಕಿ ಕುಡಿತಾ ಇದ್ರು, ನಾನು ಕುಡಿತಾ ಇದ್ದೆ. ಅವ್ರು ಎಷ್ಟೊತ್ತಾಗಿತ್ತು ಗೊತ್ತಿಲ್ಲ, ನಾನು ಕುಡಿದೆ. ಏನು ಮಾತಾಡಿಲ್ಲ. ನಾನು ಹೇಳಿದೆ, ಯಾಕೆ ಸರ್ ಕರೆದಿದ್ದೀರಿ, ಏನು? ಸೊ ಅವ್ರು ಹೇಳಿದ್ರು, ಮೈ ಫ್ರೆಂಡ್ ಕರೆದೆ, ಮಾತಾಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ ಈಗ. ಐ ವಾಸ್ ಸಿಟ್ಟಿಂಗ್ ವಿತ್ ಹಿಮ್. ಅರ್ಧ ಗಂಟೆ ಕೂತ್ಬಿಟ್ಟು ನಾನು ಹೊರಟೆ. ಹೇಗೆ ಹೋಗ್ತೀರಿ ಅಂದರು. ನನ್ನ ಸ್ಕೂಟರ್ ಇದೆ ಸರ್, ನಾನು ಹೋಗ್ತಿದ್ದೀನಿ. ಓಕೆ ಫೈನ್ ಅಂದರು. ಅಷ್ಟು ಅಪ್ಸೆಟ್ ಆಗಿದ್ರು SM ಕೃಷ್ಣ. ಸೊ ಅವರು 99ರಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಕನಸುಗಳನ್ನ ಕಂಡಿದ್ರು. ಕರ್ನಾಟಕ, ಬೆಂಗಳೂರನ್ನ ಎಸ್ಪೆಷಲಿ ಸಿಂಗಾಪುರ ಮಾಡ್ತೀನಿ ಅಂದರೆ ಆಧುನಿಕತೆಯ ಟೆಚ್ಚು. ಅದಕ್ಕಾಗಿ ಅವರು ಸಿಂಗಾಪುರ ಮಾಡುವ ಕನಸನ್ನ ಕಾಣ್ತಾ ಇದ್ರು. ಹೊಸ ಯೋಜನೆಗಳನ್ನ ತರುವುದು ಅವರ ಮನಸ್ಸಿನಲ್ಲಿತ್ತು. ಆದರೆ ಅವರು ಒಂದು ರೀತಿಯಲ್ಲಿ ನೆಲಮೂಲದ ರಾಜಕಾರಣಿ ಆಗಿರಲಿಲ್ಲ. ದೇವೇಗೌಡ ಮತ್ತು ಕೃಷ್ಣರ ನಡುವೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇತ್ತು. ದೇವೇಗೌಡರು ಸದಾ ಕೃಷ್ಣ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಇಬ್ಬರು ವಯಸ್ಸು ಕೂಡ ಅಂತ ವ್ಯತ್ಯಾಸ ಇಲ್ಲ, 2 ವರ್ಷ ವ್ಯತ್ಯಾಸ ಇರ್ಬೋದು, 1-2 ವರ್ಷ ಅಷ್ಟೇ. ಸೊ ಆ ಟಾರ್ಗೆಟ್ ಮಾಡ್ತಿದ್ರು. ಕೃಷ್ಣ ನಕ್ ಬಿಡ್ತಿದ್ರು. ಅವರಿಗೆ ಬಹಳ ಮುಖ್ಯವಾಗಿ ಹೆಗಡೆ ಹತ್ತಿರದಲ್ಲಿ ಆಗ್ತದೆ. ಹೆಗಡೆ ಬಗ್ಗೆ ಬಹಳ ಇದಿತ್ತು. ಬಟ್ ಇಬ್ಬರ ಅಪ್ರೋಚ್ ಇದೆಯಲ್ಲ, ಇಬ್ಬರ ಅಪ್ರೋಚ್ ಒಂದೇ ರೀತಿ ಇತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ರಾಜಕಾರಣದಲ್ಲಿ ಸೊಫಿಸ್ಟಿಕೇಟೆಡ್ ರಾಜಕಾರಣಿಗಳು ಬೇರೆ, ನೆಲಮೂಲದ ರಾಜಕಾರಣಿಗಳು. ಅವರು ಎಷ್ಟರ ಮಟ್ಟಿಗೆ ನೆಲಮೂಲದ ರಾಜಕಾರಣ ಹೌದೋ ಇಲ್ಲ ಗೊತ್ತಿಲ್ಲ. ದಟ್ ವಾಸ್ ಅ ಡಿಫ್ರೆಂಟ್ ಇಶ್ಯೂ. ಸೊ ಕೃಷ್ಣ ಅವರಿಗೆ ಬಹಳ ಚಾಲೆಂಜ್. ಮುಖ್ಯಮಂತ್ರಿ ಆದ 1 ವರ್ಷದೊಳಗೆ ರಾಜ್ಕುಮಾರ್ ಅಪಹರಣ ಆಗೋಯ್ತು. ಅದು ಬಹುದೊಡ್ಡ ಚಾಲೆಂಜ್ ಅವರಿಗೆ. ಸೊ ಏನು ಮಾಡಬೇಕು? ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಬರೋ ಸಾಮಾನ್ಯ ಕೆಲಸ ಆಗಿರಲಿಲ್ಲ. ವೀರಪ್ಪನ ಎತ್ತಾಕೊಂಡು ಹೊಂಟು ಹೋಗ್ಬಿಟ್ಟಿದ್ದ, ಮುಖ್ಯಮಂತ್ರಿ ಆಗಿದ್ದವರು. ಆಗ ರಾಮಕೃಷ್ಣ ಹೆಗಡೆ ಅವ್ರ ಜೊತೆನೂ ಅವ್ರು ಮಾತನಾಡಿದ್ರು ಅಂತ ನನಗೆ ನೆನಪು. ಆ ಸಂದರ್ಭದಲ್ಲಿ ಎಲ್ಲರ ಹತ್ರ ಮಾತನಾಡಿದ್ರು. ಮಾತಾಡ್ಬಿಟ್ಟು
ಸೊ ರಾಜ್ಕುಮಾರ್ ಅವರನ್ನ ಬಿಡಿಸುವುದಕ್ಕೆ ಒಂದು ಪ್ಲಾನ್ ಸಿದ್ಧಪಡಿಸಲಾಯಿತು. ಆ ಪ್ಲಾನ್ನ ವಿವರಗಳನ್ನು ನಾನು ಇಲ್ಲಿ ಕೊಡೋದಕ್ಕೆ ಹೋಗಲ್ಲ. ಒಂದು ಯೋಜನೆ ಸಿದ್ಧಪಡಿಸಿದ್ರು. ವೀರಪ್ಪನನ್ನು ಸಂತೃಪ್ತಗೊಳಿಸುವುದಕ್ಕೆ ಏನೇನು ಮಾಡಬೇಕೋ ಮಾಡಬೇಕಾಯಿತು. ಅಂತೂ ರಾಜ್ಕುಮಾರ್ ಅವರು ಬಿಡಿಸಿಕೊಂಡು ಬರುವಂತಾಯಿತು. ಅದು ಕೃಷ್ಣ ಅವರ ಬದುಕಿನಲ್ಲಿ ಬಹುದೊಡ್ಡ ಚಾಲೆಂಜ್ ಅಂತ ನನಗೆ ಅನಿಸುತ್ತೆ. ಬಹುದೊಡ್ಡ ಚಾಲೆಂಜ್. ಸೊ ನಾನು ಅವರ ಸಂದರ್ಶನ ಬಂದದ್ದು ಕೊನೆಯ ಸಂದರ್ಶನ ಅನ್ಸುತ್ತೆ ಪಬ್ಲಿಕ್ ಟಿವಿಗೆ. ನಮ್ಮ ರಂಗನಾಥ್ ಅವರು ಅವನು ಹೇಳಿದೆ, ಕೃಷ್ಣ ಅವ್ರ ಸಂದರ್ಶನ ನೀನೇ ಮಾಡೋ ಅಂತ. ರಂಗನಾಥ್ಗೂ ಮತ್ತು ಕೃಷ್ಣ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ, ಹತ್ತಿರದ ಇದಿತ್ತು. ಒಂಥರ ಸ್ನೇಹಿತರೇ ಅವರು. ಸೊ ಅವತ್ತು ನಾನು ಎಸ್ ಎಂ ಕೃಷ್ಣ ಅವರ ಮನೆಗೆ ಹೋದೆ. ಪಬ್ಲಿಕ್ ಟಿವಿಗೆ ಸಂದರ್ಶನ ಮಾಡೋದಕ್ಕಾಗಿ ರಂಗ ಹೇಳಿದ ಅಂತ ಹೇಳಿ ಹೋದೆ. ಅವತ್ತು ಸಂದರ್ಶನ ಎಲ್ಲ ಮಾಡಿ ಸುಮಾರು ಹೊತ್ತು ಅವ್ರ ಜೊತೆ ಕೊಡ್ತೆ. ಸೊ ಅವರು ಬೇಕಾಬಿಟ್ಟಿ ಮಾತನಾಡುವವರಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತನಾಡುವವರು. ಸಂದರ್ಶನ ಮುಗಿಸಿದ ಮೇಲೂ ಕೂಡ ಕೆಲವು ಹೊತ್ತು ಅವರು ನನ್ನ ಹತ್ರ ಮಾತನಾಡ್ತಾ ಕೂತರು. ಅದಾದ ಮೇಲೆ ನಾನು ಮತ್ತೆ ಅವ್ರು ನೋಡೋದಕ್ಕೆ ಹೋಗಿಲ್ಲ. ನಾನು ಯೂಶ್ವಲಿ ಪೊಲಿಟಿಷಿಯನ್ಸ್ ಮನೆಗಳಿಗೆ ನನ್ನ ಕೆಲಸ ಬಿಟ್ಟು ನಾನು ಹೋಗುವ ಅದು ಭಾಳ ಕಡಿಮೆ. ಅಂಥ ಅಗತ್ಯ ಇದ್ದರೆ ಹೋಗ್ತೇನೆ ಹೊರತು ಸುಮ್ಮನೆ ನಾನು ಹೋಗೋದು ಇಲ್ಲ. ಅದ್ರ ಸಂಪರ್ಕನೂ ಇಲ್ಲ. ಬಟ್ ಎಲ್ಲಾದರೂ ಕಂಡೆ ಮೈ ಫ್ರೆಂಡ್ ಹೌ ಆರ್ ಯು ಅಂತ ಇದ್ದರು. ಯಾಕೋ ನನಗೆ ಆ ಫ್ರೆಂಡ್ ಅನ್ನೋದು ನನ್ನ ಕಿವಿಯಲ್ಲಿ ಜುಮ್ ಅಂತ ಇದೆ. ಎಸ್, ಅದು ಅವ್ರು ಕರಿತಾ ಇದ್ದ ಆ ಪ್ರೀತಿ ಇದೆಯಲ್ಲ, ಇಟ್ ವಾಸ್ ನೈಸ್, ಇಟ್ ವಾಸ್ ತುಂಬ ಇದಾದ್ದು. ಮತ್ತು ಆ ಕಾಲದ ಕಾಂಗ್ರೆಸ್ ಇದನ್ನು ಅವ್ರು ಹ್ಯಾಂಡಲ್ ಮಾಡಿದ್ದು. ಅದಾದ ಮೇಲೆ ಎಸ್, ಅವರು ಕೇಂದ್ರ ಸಚಿವರು, ವಿದೇಶಾಂಗ ಸಚಿವರು ಆದರು. ಇದೆಲ್ಲ ಗೊತ್ತಿದೆ ನಮಗೆ. ಸೊ ವಿದೇಶಾಂಗ ಸಚಿವರಾದರು. ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾದರು, ಎಷ್ಟರ ಮಟ್ಟಿಗೆ ಅದು ನಾನು ಮಾತನಾಡೋಕ್ಕೆ ಹೋಗಲ್ಲ. ಆದರೆ ಅವರು ಕೊನೆಗೆ ಕಾಂಗ್ರೆಸ್ಸನ್ನು ಬಿಟ್ಟು ಅವರು ಬಿ ಜೆ ಪಿಗೆ ಸೇರಿದ್ದು ಕೆಲವರಿಗೆ ಸೋಜಿಗ ಅನಿಸಿತ್ತು. ಕೆಲವರಿಗೆ ಏನಪ್ಪ ಇವರು ಈ ವಯಸ್ಸಿನಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಅನಿಸ್ತಿತ್ತು. ಆದರೆ ಅದು ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತೇನೋ ಅಂತ ನನಗೆ. ಮೂಲಭೂತವಾಗಿ ಕೃಷ್ಣ ಸಮಾಜವಾದಿ ಮನಸ್ಥಿತಿಯನ್ನು ಉಟ್ಕೊಂಡವರು, ಕಾಂಗ್ರೆಸ್ ರಾಜಕಾರಣಕ್ಕೆ ಒಗ್ಗಿಕೊಂಡವರು. ಅವರು ಬಿ ಜೆ ಪಿಗೆ ಹೇಗೆ ಹೋದರು, ಅದಕ್ಕೆ ಬೇರೆ ಬೇರೆ ಮಾತುಗಳಿವೆ, ಬೇರೆ ಬೇರೆ ಒತ್ತಡಗಳು ಬಂದವು. ಅವರ ಅಳಿಯ ಇದ್ರು ಸಿದ್ಧಾರ್ಥ. ಸೊ ಸಿದ್ಧಾರ್ಥನ ಮೇಲೆ ಪ್ರೆಷರ್ ಹಾಕಿಸಲಾಯಿತು. ಈ ಇನ್ಕಮ್ ಟ್ಯಾಕ್ಸು ಅದು ಇದು ಬೆದರಿಕೆ ಒಡ್ಲಾಯಿತು. ಇಂಥ ಮಾತುಗಳು ರಾಜಕೀಯ ವಲಯದಲ್ಲಿವೆ. ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ನನಗೆ ಗೊತ್ತಿಲ್ಲ, ಅದು ನಾನು ಹೇಳಲಾರೆ. ಆದರೆ ಅಂಥ ಒತ್ತಡ ಹಾಕಿ ಕೃಷ್ಣ ಅವ್ರನ್ನ ಬಿ ಜೆ ಪಿಗೆ ಎಳೆದುಕೊಳ್ಳಾಯಿತು. ಅದು ನನಗೇನು ಆಶ್ಚರ್ಯ ತರಲ್ಲ. ದಟ್ ಬಿ ಜೆ ಪಿ ವೇ ಆಫ್ ಡೂಯಿಂಗ್ ಥಿಂಗ್ಸ್, ಮೋದಿ ಆ್ಯಂಡ್ ಇವರು ಅಮಿತ್ ಶಾ ಅವರ ಕಾರ್ಯವಿಧಾನ ಹಾಗೇನೆ ಅಲ್ವಾ. ಸೊ ಹಾಗಾಗಿ ಕೃಷ್ಣ ಬಿ ಜೆ ಪಿಗೆ ಹೋದರು. ಬಿ ಜೆ ಪಿಗೆ ಹೋದ ಮೇಲೆ ಅವ್ರು ಸ್ವಲ್ಪ ಮಂಕಾದರು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವ್ರು ರಾಜಕಾರಣಕ್ಕೂ ಬಿ ಜೆ ಪಿಗೂ ಹೊಂದಿರಲಿಲ್ಲ. ಸೊ ಅವ್ರಿಗೆ ತಮ್ಮ ಸಂರಕ್ಷಣೆ ಮಾಡ್ಕೊಂಡು ನಾವು ಇದ್ರೆ ಸಾಕಪ್ಪ ಅನ್ನುವ ಮನಸ್ಥಿತಿಗೂ ಅವರು ಬಂದಿದ್ರು ಏನು. ಈ ಕಾರಣಕ್ಕಾಗಿ ಬಿ ಜೆ ಪಿ ಸೇರಿದ ಮೇಲೆ ಒಂದೆರಡು ಇಲೆಕ್ಷನ್ನಲ್ಲಿ ಎಲ್ಲೋ ಒಂದೆರಡು ಕಡೆ ಹೋದರು ಅಂತ ನೆನಪು ನನಗೆ. ಅದು ಬಿಟ್ಟರೆ ಅವರು ಬಹಿರಂಗವಾಗಿ ಕಾಂಗ್ರೆಸ್ನಲ್ಲಿ ಇದ್ದಾಗೆ ಅವರು ಬಿ ಜೆ ಪಿಯಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಯಾಕೆಂದರೆ ಒಂದು ಬಿ ಜೆ ಪಿಯ ಸಂಸ್ಕೃತಿ ಅವರಿಗೆ ಇಷ್ಟ ಆಗ್ತಿರಲಿಲ್ಲ. ಈಸ್ ಅ ಮೋರ್ ಸೆಕ್ಯುಲರ್ ಮ್ಯಾನ್. ಸೊ ಅವರು ದಟ್ ಕೇಸರಿ ಹಾಕಬಿಟ್ಟು ಹಣೆ ಮೇಲೆ ಇಷ್ಟು ಉದ್ದ ನಾಮ ಈ ಬಿ ಜೆ ಪಿಯಲ್ಲಿ ಹೇಳ್ಕತ್ತಾರೆ ನೋಡಿರ್ಬೋದು. ಇಲ್ಲಿಂದ ಹಿಡಿದ್ಬಿಟ್ಟು ಕುಂಕುಮ ಕೆಳಗಡೆ ಮೂಗಿನವರೆಗೆ ಬರುತ್ತೆ ಅಲ್ವಾ. ಆ ರೀತಿ ಎಲ್ಲ ಹೊಡ್ಕೊಬಿಟ್ಟು ಕುಣಿದಾಡೋರಲ್ಲ, ಅಲ್ವೇ ಅಲ್ಲ. ಸೊ ಅವ್ರದ್ದು ಡಿಫ್ರೆಂಟ್ ಆದ ಒಂದು ಕಲ್ಚರ್. ನಾನು ನಿಮ್ಗೆ ಅವ್ರು ಹೇಳಿದೆ, ಅವರು ಕರ್ನಾಟಕ ಸಂಗೀತದ ಬಗ್ಗೆ ಭಾಳ ಇಷ್ಟ. ಅವರು ಬೆಂಗಳೂರು ರಾಮೋತ್ಸವದ ಸಂಗೀತ ಕಾರ್ಯಕ್ರಮ ಒಂದು ಸಲ ಬಿಡ್ತಿರಲಿಲ್ಲ, ಹೋಗ್ತಾಯಿದ್ರು. ಅದರ ಜೊತೆಗೆ ಅವ್ರಿಗೆ ಭಾಳ ಇಷ್ಟವಾದ್ದು ಹಾಸ್ಯ ಸಂಜೆಗಳು ಅಂತ. ಅವ್ರಿಗೆ ಹಾಸ್ಯ ಸಂಜೆ ಅಂದರೆ ಭಾಳ ಇಷ್ಟ ಆಗಿತ್ತು. ಅದನ್ನು ಒಂದು ಹೃದಯ ಬಿಚ್ಚಿ ಅವರು ನಗಬಲ್ಲವರಾಗಿದ್ದರು. ಮುಚ್ಚುಮರೆ ಇಲ್ಲದೆ ಕೃಷ್ಣ ನಗುತ್ತಿದ್ದರು ಮುಕ್ತವಾಗಿ. ಅವರು ಎಂದೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡಿದವರಲ್ಲ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವರು ದ್ವೇಷದ ರಾಜಕಾರಣ ಮಾಡಲಿಲ್ಲ. ಸಾಧ್ಯ ಆದರೆ ಬೆಳೆಸ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಬೆಳೆಸ್ತವರು ಅವರೇ. ಅದಿಲ್ಲ ಅಂದರೆ ಅವರು ಒಂದು ಅಂತರವನ್ನು ಕಾಯ್ತಾ ಇದ್ರು. ತಾವು ಯಾರನ್ನ ವಿರೋಧಿಸ್ತಿದ್ದೋ ಅವ್ರ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ. ಅದು ಅವರ ಕ್ಯಾರೆಕ್ಟರ್. ನೀವು ಅವ್ರು ಎಂದೂ ಕೂಡ ನಿಮಗೆ ದೇವೇಗೌಡರನ್ನ ವಿರೋಧಿಸಿ ನೀಡಿದ ಹೇಳಿಕೆ 1-2 ಸಿಗಲ್ಲ ನಿಮಗೆ.
ಆದ್ರೆ ದೇವೇಗೌಡರು ಸತತವಾಗಿ ಕೃಷ್ಣ ಅವರು ಬೇರೆ ಬೇರೆ ರೀತಿ ಟೀಕಿಸಿದ್ದಿದೆ. ಬಟ್ ಹಿ ನೆವರ್ ಆನ್ಸರ್ ದ್ಯಾಟ್. ಅವರು ಅದಕ್ಕೆ ಉತ್ತರವನ್ನೇ ಮೌನವಾಗಿ ಇರಬಲ್ಲವರಾಗಿ ಎಲ್ಲವನ್ನ ಮರೆಯಬಲ್ಲವರಾಗಿದ್ರು. ಈಸ್ ನಾಟ್ ಎ 24 hours ಪಾಲಿಟಿಷಿಯನ್. 24 ಗಂಟೆ ರಾಜಕೀಯದ ಯೋಚನೆ ಮಾಡ್ತಾ ಏನ್ ಮಾಡ್ಲಿ, ಹಂಗ್ ಮಾಡ್ಲಿ, ಹೆಂಗ್ ಮಾಡ್ಲಿ, ಎಲ್ಲಿ ಬೆಂಕಿ ಹಚ್ಚಲಿ, ಅಧಿಕಾರ ಹೆಂಗ್ ಉಳಿಸ್ಕೊಳ್ಳಿ, ಯಾರಿಗೆ ಹಿಂದ್ಗಡೆ ಹೊಡಿಲಿ. ನೋ, ನಾಟ್ ಎಟ್ ಆಲ್. ಈ ನೆವರ್. ಅಂತಹ ಯಾವುದ ಗುಣಗಳು ಅವರಲ್ಲಿ ಇರಲೇ ಇಲ್ಲ. ರಾಜಕೀಯ ಪ್ಲಾನಿಂಗ್ ಇತ್ತು. ಅವತ್ತಲ್ಲಿ ಬಹಳ ಪ್ಲಾನಿಂಗ್ ಇತ್ತು. ಅವರು ಒಂದು ಕಾಲದಲ್ಲಿ ಯು ಸಿ ದಟ್ ಎಸ್.ಎಂ. ಕೃಷ್ಣ ಮತ್ತು ಕೆ.ಎನ್. ನಾಗೇಗೌಡ ಇಬ್ಬರು ಬಹಳ ಹತ್ರ ಸ್ನೇಹಿತರಾಗಿದ್ದರು. ನಂತರ ಒಡೆದರು. ಕೆ.ಎನ್. ನಾಗೇಗೌಡ ಬಂದರು. ಹೀಗೆ ಸುದೀರ್ಘ ಇತಿಹಾಸ ಇದೆ. ಸೊ ಇವೆಲ್ಲದರ ನಡುವೆ ಅವರ ಕನಸುಗಳು ಅದ್ಭುತವಾಗಿದ್ದವು. ಅದರ ಅನುಷ್ಠಾನ ಇಲ್ಲ. ಅದರ ಜೊತೆಗೆ ಯಾವುದೋ ನೇರವಾದ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ. ಆದರೆ ಅವ್ರ ಬಗ್ಗೆ ಕೆಲವು ದೂರುಗಳಿದ್ದು ಅದನ್ನು ನಾನು ನಿರಾಕರಿಸಲಾರೆ. ಅದು ಹೇಳಿದರೆ ತಪ್ಪಾಗುತ್ತೆ. ನಿನವೇ ವರ್ಣರಂಜಿತ ರಾಜಕಾರಣಿ. ಸೊ ನಾನು ಇಬ್ಬರನ್ನು ಕಂಪೇರ್ ಮಾಡ್ತಾ ಇದ್ದೆ, ರಾಮಕೃಷ್ಣ ಹೆಗಡೆ ಮತ್ತು ಎಸ್.ಎಂ. ಕೃಷ್ಣ. ಅವರ ಇಡೀ ನಡವಳಿಕೆ ಒಂದು ರೀತಿಯ ಅವರದೇ ಡಿಫ್ರೆಂಟ್ ಆದ ಕಲ್ಚರ್ ಅಂತ. ರಾಜಕೀಯದಲ್ಲಿ ಒಂದು ಡಿಫ್ರೆಂಟ್ ಕಲ್ಚರನ್ನು ಮಾಡಿದವರು. ಅವರು ಉತ್ತಮವಾಗಿರುವುದೆಲ್ಲವನ್ನು ಇಷ್ಟಪಡ್ತಿದ್ದರು. ಯಾವುದು ಉತ್ತಮವಾಗಿತ್ತೋ ಅದು ಬದುಕೋ ಲಕ್ಷಣ. ಉತ್ತಮವಾಗಿರುವುದನ್ನೆಲ್ಲ ಕೃಷ್ಣ ಇಷ್ಟಪಡ್ತಿದ್ರು ಹೆಗಡೆಯವರಾಗಿ. ಸೊ ವಿಸ್ಕಿ ಅಂತಂದರೆ ಉತ್ತಮವಾದ ವಿಸ್ಕಿ ಕುಡಿಬೇಕು, ಉತ್ತಮವಾದ ಸಂಗೀತ ಕೇಳಬೇಕು, ಸಿ ಟೆನ್ನಿಸ್ ನೋಡಲೇಬೇಕು, ಲಂಡನ್ನಿಗೆ ಹೋಗಿ. ಎಸ್. ಸೊ ಇಂತಹ ವಿಭಿನ್ನ ಅಭಿರುಚಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಇಲ್ಲ. ಸೊ ವೈಯಕ್ತಿಕವಾಗಿ ಕೂಡ ನನ್ನ ಬಗ್ಗೆ ಭಾಳ ಪ್ರೀತಿ ತೋರಿಸಿದವರು, ಗೌರವ ತೋರಿಸಿದವರು. ಸ್ನೇಹಿತ ಯಾರಾದ್ರೂ ನಮ್ಗೆ ಫ್ರೆಂಡ್ ಅಂದ ತಕ್ಷಣ ಏನೋ ಒಂಥರ ಪುಳಕ ಅಲ್ವಾ. ಈ ಫ್ರೆಂಡ್ ಅಂದ್ರೆ ಅಷ್ಟು ದೊಡ್ಡವರು, ಆ ಮನುಷ್ಯ ನನಗೆ ಫ್ರೆಂಡ್ ಅಂತ ಹೇಳಿದ್ರಲ್ಲ ಅಂತ ಏನೋ ಆ ಕಾಲದಲ್ಲಿ ಪತ್ರಿಕೋದ್ಯಮ ಬಂದಂಥ ಕಾಲದಲ್ಲಿ ನಂತರ ದಿನಗಳಲ್ಲಿ ಇಷ್ಟ ಆಗ್ತಿತ್ತು. ಅದಾದಮೇಲೆ ಎಸ್ ಹಲವು ಸಂದರ್ಭಗಳಲ್ಲಿ ನೋಡಿದ್ದೇನೆ, ಅವರಿಗೆ ಬೇಸರ ಆದದ್ದು ನೋಡಿದ್ದೇನೆ, ಸಂತೋಷ ಆದದ್ದು ನೋಡಿದ್ದೇನೆ. ಸೊ ಅವರ ಪ್ರೀತಿ ಏನಿದೆ ಆ ಭಾರ ನನ್ನ ಮೇಲೆ ಇದೆ. ಎನಿವೆ, ಸೊ ಎಸ್.ಎಂ. ಕೃಷ್ಣ ಅವರು ನಮ್ಮ ನಡುವೆ ಇಲ್ಲ. ಸರ್ ಹೋಗಿ ಬನ್ನಿ ಸರ್. ಕೆಲವು ನೆನಪುಗಳನ್ನು ಬಿಟ್ಟು ಹೋಗಿದ್ದೀರಿ. ಇದು ನನ್ನ ನೆನಪುಗಳ ಮೆರವಣಿಗೆ. ನನಗೆ ಕಂಡಿದ್ದು, ನಾನು ಗ್ರಹಿಸಿದ್ದು, ಅದನ್ನು ನಾನು ಹೇಳಿದ್ದೇನೆ. ಈಗ ತಾವು ಹೋದ ಸಂದರ್ಭದಲ್ಲಿ ನೆಗೆಟಿವ್ ಆಗಿ ಮಾತನಾಡಬಾರ್ದು ಅನ್ನುವ ಭಾರತೀಯ ನಂಬಿಕೆ ನಂದು. ಅದರಿಂದ ತಮ್ಮ ಒಳ್ಳೆಯ ಗುಣವನ್ನು ನೆನಪು ಮಾಡಿಕೊಂಡಿದ್ದೀನಿ. ಸರ್ ಹೋಗಿ ಬನ್ನಿ. ನಮಸ್ಕಾರ.